ನಾಡಿದು ಅಭಿವೃದ್ಧಿ ಮಾಡೋಣ, ನಮ್ಮ ದೇಶದ ಅಭಿವೃದ್ಧಿ ಮಾಡೋಣ. ಕನ್ನಡಕ್ಕಾಗಿ ಓಡಿದ್ದೇನೆ, ಭಾಳ ನಮಗೆ ಕೂಡ ಸಂತಸ ಬರ್ತಾ ಇದೆ. ಈ ಒಂದು ಸಂಪ್ರದಾಯ ಮತ್ತು ಅಭ್ಯಾಸ ಏನಿದೆ ಪ್ರತಿ ಹಳ್ಳಿಯಲ್ಲಿ ಆಗಬೇಕು. ಯಾಕಂದರೆ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎಲ್ಲರಿಗೆ ಮುಖ್ಯವಾಗಿ ಇದೆ. ಮತ್ತು ಭಾಳ ನಾನು ಪ್ರತಿ ಭಾನುವಾರ ಕಬ್ಬನ್ ಪಾರ್ಕ್ ಹತ್ತಿರ ಓಡ್ತೀನಿ 12 ಕಿಲೋಮೀಟರ್. ಆದರೆ ಇವತ್ತು ಕನ್ನಡಕ್ಕಾಗಿ ಓಡಿದ್ದೇನೆ, ಭಾಳ ನಮಗೆ ಕೂಡ ಸಂತಸ ಬರ್ತಾ ಇದೆ. ಮತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಬಂದು ಓಡಿದ್ದೇನೆ, ಅದು ಕೂಡ ಒಂದು ವಿಶಿಷ್ಟತೆ. ಮತ್ತು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಓಟ ಆಗಲಿ ಅಥವಾ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಅದು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ಭಾಳಷ್ಟು ನಮ್ಮ ಹಿರಿಯರು ಹೇಳಿದ್ದಾರೆ ನಮ್ಮ ನೆಲ ಜಲ ಮತ್ತು ಭಾಷೆ ಬಗ್ಗೆ ಎಲ್ಲರಿಗೆ ಗೌರವ ಇರಬೇಕು ಮತ್ತು ಎಲ್ಲರೂ ನಾವು ಶ್ರಮಿಸಬೇಕು. ಸುಮ್ಮನೆ ಗೌರವ ಇಟ್ಕೊಂಡು ಅದು ಆಗಲ್ಲ. ಯಾವುದು ನಾಡಿದ್ದು ಅಭಿವೃದ್ಧಿ ಆಗಲಿ, ದೇಶದ್ದು ಅಭಿವೃದ್ಧಿ ಆಗಲಿ, ಅದರ ಸಲುವಾಗಿ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಲ್ಲಿ ನಾವು ಒಂದು ಸಮರ್ಪಣೆ ಮನೋಭಾವನೆಯಿಂದ ಕೆಲಸ ಮಾಡಿಕೊಂಡು ನಮ್ಮ ನಾಡಿದು ಅಭಿವೃದ್ಧಿ ಮಾಡೋಣ, ನಮ್ಮ ದೇಶದ ಅಭಿವೃದ್ಧಿ ಮಾಡೋಣ ಮತ್ತು ಕನ್ನಡ ಭಾಷೆಗೆ ಒಂದು ಒಳ್ಳೆಯ ಹೆಸರು ತರೋಣ ಅಷ್ಟು ನಾನು ಹೇಳುತ್ತಾ ನಾನು ನಮ್ಮ ರವಿಗಾನ್ಗ ಅವರಿಗೆ ಮತ್ತು ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಅಲ್ಲ, ಭಾಳ ಮಕ್ಕಳಿಗೆ ನಾನು ವಿಶೇಷವಾಗಿ ನೋಡಿದ್ದೇನೆ. ಇದು ಒಂದು ಸಂಪ್ರದಾಯ ಮತ್ತು ಅಭ್ಯಾಸ ಏನಿದೆ ಪ್ರತಿ ಹಳ್ಳಿಯಲ್ಲಿ ಆಗಬೇಕು. ಯಾಕೆಂದರೆ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎಲ್ಲರಿಗೆ ಮುಖ್ಯವಾಗಿ ಇದೆ. ಮಾತ್ರ ಪೊಲೀಸ್ನವರಿಗೆ ಅಥವಾ ಕ್ರೀಡಾಪಟುಗಳಿಗೆ ಮಾತ್ರ ಬೇಕಾಗಿಲ್ಲ, ಎಲ್ಲರಿಗೆ ಬೇಕಾಗಿದೆ. ಮತ್ತು ಮನುಷ್ಯದು ಆರೋಗ್ಯ ಸರಿ ಇದ್ದರೆ ಮಾತ್ರ ಸಮಾಜದ ಆರೋಗ್ಯ ಸರಿ ಇರ್ತದೆ. ಅದಕ್ಕಾಗಿ ನಾವು ಫಸ್ಟ್ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ನಾವು ಕಾಪಾಡಬೇಕು. ಎಲ್ಲ ವಯಸ್ಸಿನವರು ಕೂಡ ನಮ್ಮ ಪ್ರಕಾರ ಕಾಪಾಡಬೇಕು.